ನಮಸ್ಕಾರ. ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಕಿರುಚಿತ್ರಗಳಿಗೆ ಸಹಕರಿಸಿ. ಹೇಳಿ ಸರ್, ಇವನು ನನ್ನ ಮಗ, 10 ವರ್ಷ ವಯಸ್ಸು. ಚಿಕ್ಕಂದಿನಲ್ಲೂ ಬಾಯಲ್ಲಿ ಬೆರಳಿಡೋ ಅಭ್ಯಾಸ. ನಮ್ಮ ಮನೇಲಿ ಏನೇ ಪ್ರಯತ್ನ ಪಟ್ಟರು ಅದನ್ನ ಬಿಡ್ಸಕ್ಕಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದ್ವಿ ಸರ್. ಏನ್ ಮರಿ ನಿನ್ನ ಹೆಸರು? ಶ್ರೇಯಸ್. ಅರ್ಥ ಆಗ್ಲಿಲ್ಲ ಮರಿ, ಬಾಯಿಂದ ಬೆರಳು ತೆಗೆದು ಹೇಳು. ಶ್ರೇಯಸ್. ಸ್ಕೂಲಲ್ಲಿ ಹೇಗಿರ್ತಾನೆ? ಅಲ್ಲೂ ಹೀಗೆ ಇರ್ತಾನೆ. ಪಾಠ ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ತಾನೆ ಸರ್. ಬಾಯ್ ತೆಗಿ. ಭಯಪಡುವಂತದ್ದೇನಿಲ್ಲ, ದೊಡ್ಡವನಾಗ್ತಾ ಸರಿ ಹೋಗ್ತಾನೆ. ನಿಮ್ಮ ಸಮಾಧಾನಗೋಸ್ಕರ ಯಾವುದಕ್ಕೂ ಒಂದ್ಸಲ ಮನೋವೈದ್ಯರನ್ನ ಭೇಟಿ ಮಾಡಿ. ಸರಿ ಸರ್, ನಾವಿಲ್ಲಿ ಬರ್ತೀವಿ. ಒಳ್ಳೇದು. ಯಾವಾಗಿಂದ ಈ ಸಮಸ್ಯೆ? ಚಿಕ್ಕವನಿಂದಲೂ ಸರ್. ನೀವೇನಾದ್ರೂ ಮನೆಯಲ್ಲಿ ಪ್ರಯತ್ನ ಪಟ್ಟಿದ್ದೀರಾ? ಬೆರಳಿಗೆ ಬೇವಿನೆಣ್ಣೆ ಹಚ್ತಾ ಇದ್ವಿ, ಆದರೂ ನಮ್ಮ ಕಣ್ ತಪ್ಪಿಸಿ ಕೈ ತೊಳ್ಕೊಂಡು ಮತ್ತೆ ಹಾಗೆ ಮಾಡ್ತಾನೆ ಸರ್. ಮತ್ತೆ ರಾತ್ರಿ ಮಲಗುವಾಗ? ಸೇಮ್ ಸರ್, ಏನು ಚೇಂಜಸ್ಸು ಇಲ್ಲ. ನೋಡಿ, ಇದೊಂದು ಸಾಮಾನ್ಯವಾದ ಅಭ್ಯಾಸ, ಒಂದು ರೀತಿಯಲ್ಲಿ ಚಟ ಅಂತಲೇ ಹೇಳ್ಬೋದು. ನಾನೊಂದು ಕೆಲವು ಮೆಡಿಸಿನ್ ಬರೀತೀನಿ, ಕೊಟ್ಟು ನೋಡಿ. ಅದಕ್ಕಿಂತ ಮೊದಲು ನೀವಿಬ್ರು ಟೆನ್ಷನ್ ಮಾಡ್ಕೊಂಡು ಏನು ಬಾಯಲ್ಲಿ ಬೆಳ್ಳಿಡೋದು ಇನ್ನೂ ಬಿಟ್ಟಿಲ್ವಾ? ಇಷ್ಟು ದೊಡ್ಡ ಹುಡುಗನಾದ್ರು ಬೆರಳಿಗೇನಾದ್ರೂ ಕೈಯಾದ ವಸ್ತು ಏನಾದ್ರು ಹಚ್ಚಿ ನೋಡಿದ್ರ? ನೋಡಾಯ್ತು ಸರ್. ರಾತ್ರಿ ಮಲ್ಗೋವಾಗ ಕೈಗೇನಾದ್ರೂ ಕಟ್ತಾ ಇದ್ರ? ಅದು ಮಾಡಿ ನೋಡಾಯ್ತು ಸರ್. ಓಹ್, ಇಲ್ಲೇ ನೋಡಿ ನೀವು ಮಾಡಿದ ತಪ್ಪು. ನೋಡಿ, ಮಕ್ಕಳಿಗೆ ಹಾಗೆಲ್ಲ ಮಾಡಬಾರ್ದು. ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಾಗ ಅಮೇರಿಕಾ ಡಾಕ್ಟರ್ ಒಬ್ಬರು ಪರಿಚಯ ಆದರು. ಅವರು ನಮ್ಮ ಮಗ ಶ್ರೇಯಸ್ಸನ ಪ್ರಾಬ್ಲಮ್ ಬಗ್ಗೆ ಒಳ್ಳೊಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಫಾಲೋ ಮಾಡಿದ್ರೆ ನಮ್ಮ ಮಗ ಸರಿ ಹೋಗ್ಬೋದು. ನಾವು ಊರಿಗೆ ಹೋಗಿ ಬಂದು ಸುಮಾರು 5-6 ವರ್ಷನೇ ಆಗೋಯ್ತು. ಒಂದ್ಸಲ ಹೋಗಿ ಬಂದ್ರೆ ಆಗಿರುತ್ತೆ. ಸರಿ, ನೆಕ್ಸ್ಟ್ ವೀಕ್ ಹೋಗೋಣ ಬಿಡು. ಒಂದು ನಿಮಿಷ ಇರಪ್ಪ. ಎಲ್ಲ ಯಾಕಮ್ಮ? ಸುಮ್ಮನಿರಪ್ಪ, ಇದು ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಹರೀಶ ಏನು ಡ್ಯೂಟಿಗೆ ಹೋಗಿದ್ದಾನಪ್ಪ? ಹ್ಞೂನಪ್ಪ, ಏನೋ ಮೀಟಿಂಗ್ ಇದೆ ಅಂತೆ. ನೀವು ನಮ್ಮನ್ನೆಲ್ಲ ಎಲ್ಲಿ ಮರ್ತು ಬಿಟ್ರೇನೋ ಅಂದ್ಕೊಂಡಿದ್ವಿ, ಕೊನೆಗೂ ಬಂದ್ರಲ್ಲ. ಅದ್ಯಾಕ್ ಮಗ, ಬೆರಳು ಚಿಪ್ಪಲ್ಲಿ ಬಿಟ್ಟಿಲ್ವಾ ಇನ್ನುವ? ಇಲ್ಲ ಅತ್ತೆ, ಅವನದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನಮಗೆ. ಅಲ್ಲ ಕಣೋ ಶಿವು, ನೀನು ಇಂಜಿನಿಯರಿಂಗ್ ಓದಿರೋನು, ಅವನಿಗೆ ಬಾಯಲ್ಲಿ ಬೆರಳು ಇಡೋದನ್ನ ಬಿಡಿಸೋದಕ್ಕಾಗಿಲ್ವೇನೋ ನಿಮಗೆ? ನಾನು ಇಂಜಿನಿಯರಿಂಗ್ ಓದಿದ್ದಕ್ಕೂ ಅವನು ಬಾಯಲ್ಲಿ ಬೆರಳು ಇಟ್ಕೊಳ್ಳೋದಕ್ಕೂ ಏನಪ್ಪ ಸಂಬಂಧ? ಬರೀ ನಾನೇ ಅಲ್ಲ, ಪ್ರಪಂಚದಲ್ಲಿ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಡಾಕ್ಟರ್ ಇದ್ದಾರೆ ಎಲ್ಲರನ್ನೂ ಸಂಪರ್ಕ ಮಾಡಾಯ್ತು. ಆದರೆ ಏನೂ ಪ್ರಯೋಜನ ಆಗಿಲ್ಲಪ್ಪ. ಇದು ಡಾಕ್ಟ್ರದೆಲ್ಲ ಬಿಡು ಮಗ, ಗಾಳಿ ಗೀಳಿ ಸೋಕಿರ್ಬೇಕು. ಇವತ್ತು ಅಮಾವಾಸ್ಯೆ, ಭೂತಪ್ಪನ ಗುಡಿ ಹೋಗಿ ತಾಯ್ತ ತಗೊಂಡ್ಬರ್ತೀನಿ ನೀರು. ಬೆಂಗಳೂರು ಬಿಟ್ಟು ಎಲ್ಲೂ ಆಚೆ ಹೋಗದೆ ಆ ಹುಡುಗನ್ ನೋಡ್ರಿ ಹೆಂಗ್ ಮಾಡಿಟ್ಟಿರಿ. ಅವಾಗವಾಗ ಹಳ್ಳಿ ಕಡೆ ಬರ್ತಿರ್ಬೇಕು, ಮಕ್ಕಳ ಜೊತೆ ಬೆರೆಸ್ತಿರ್ಬೇಕು. ಏನಪ್ಪ ಶಿವು, ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ದೊಡ್ಡಮ್ಮ, ನೀವು ಹೇಗಿದ್ದೀರಿ? ಏನೋ ಹಿಂಗಿದ್ದೀನಿ ನೋಡಪ್ಪ. ಏನೋ ನಿನ್ ಮಗನ? ಹೌದು ದೊಡ್ಡಮ್ಮ, ಇವನೇ ದೊಡ್ಡವನು. ಏನಪ್ಪ ಮುಣ್ಣ ಕೊಡ್ತಿರ್ಲಿಲ್ವೇ? ತಗ ಮಗ, ನಿನ್ ಮಗನ ಕೈ ಕಟ್ಟು. ನಮ್ಮ
ಉಡುಗೆಗಳನ್ನೆಲ್ಲ ಇನ್ನ ಬಿಟ್ಟಿಲ್ಲೇನಮ್ಮ ನೀನು? ಈ ಭೂತಪ್ಪನ್ ತೀರ್ಥ ತಾಯ್ತ ತಗೊಂಡೆ ಕಣಪ್ಪ. ನೀನು ಇಷ್ಟ ಆಗಿರೋದು. ಇದು ತಾಯ್ತಕ್ಕೆಲ್ಲ ಸರಿ ಹೋಗೋ ಕಾಯಿಲೆ ಎಲ್ಲ ಬಿಡು. ಇದು ಎಷ್ಟು ದಿನ ಇರ್ತೀರಿ ನೀವು ಇಲ್ಲಿ? 3 ದಿನ ಇರ್ತೀವಿ. ನನ್ನ ಜೊತೆ ಕಳಿಸು, ಸರಿ ಮಾಡಿ ಕಳಿಸ್ತೀನಿ. ದೊಡ್ಡಮ್ಮ, ಅಮೇರಿಕಾ ಡಾಕ್ಟರ್ನೆಲ್ಲ ಕೇಳಾಯ್ತು, ನೀನ್ ಸರಿ ಮಾಡ್ತೀಯಾ? ಅಯ್ಯೋ ಕಳಿಸಪ್ಪ ನಿಮ್ಮ ಮಗನ್ ನನ್ನ ಜೊತೆ. ಬಾ ಮಗ, ನಮ್ಮ ಮನೆಗೆ ಹೋಗೋಣ. ಎಲ್ಲರೂ ಬನ್ನಿ ಊಟಕ್ಕೆ. ದೊಡ್ಡಮ್ಮ ಶ್ರೇಷ್ಠನ್ ಕರ್ಕೊಂಡು ಹೋದ್ರು ಇನ್ನೂ ಬರ್ಲಿಲ್ಲ. ಆ ಭೂತ ಬಿಡಿಸೋಕ್ ತರ ಬೇವಿನ ಸೊಪ್ಪು ತಗೊಂಡು ತಲೆ ಮೇಲೆ ಹೊಡೆದಿದ್ದಾರಪ್ಪ. ಹೇ ಸುಮ್ಮನೆ ಇರೋ, ನೀನೇನೇನೋ ಯೋಚನೆ ಮಾಡ್ತೀಯ. ನನ್ನ ಮಗ ಆಯ್ತುಂಬ ಅಪ್ಪ ಅಮ್ಮ ಅಂತ ಕರೆದಿದ್ದು ನಾವು ಇದುವರೆಗೂ ಕೇಳಿಲ್ಲಪ್ಪ. ಅವನು ಹಿಂಗಿರೋದ್ರಿಂದ ನಾವು ಇಲ್ಲಿ ಬರೋಕ್ಕೂ ಇಷ್ಟಪಟ್ಟಿಲ್ಲಪ್ಪ. ಅಪ್ಪ ಕರ್ಕೊಳಪ್ಪ ನಿನ್ ಮಗನ್ನ. ಅದ್ ಹೆಂಗ್ ಬಾಯಾಗ ಕೊಳ್ಳಿಡ್ತ ನಾನು ನೋಡ್ತೀನಿ. ಏನೂ ಓದದೇ ಇರೋ ನಮ್ಮ ದೊಡ್ಡಮ್ಮನ ಕಾಮನ್ ಸೆನ್ಸ್ ಮುಂದೆ ಕೆಲವೊಮ್ಮೆ ನನ್ನ ವಿದ್ಯೆಗೆ ಬೆಲೆನೇ ಇಲ್ದಂಗೆ ಆಗ್ಬಿಡ್ತಲ್ವಾ.